ಅವರಿಗೆ ಹಾಗೂ ನಮ್ಮೆಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರು ಎಲ್ಲರಿಗೂ ಕೂಡ ಜೈ ಭೀಮ್. ಇವತ್ತು ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ಕ್ಷೇತ್ರದ VCK ವಿಮುಕ್ತಿ ಚಿರತೆಗಳು ಕರ್ನಾಟಕ ಪಕ್ಷದ ಅಭ್ಯರ್ಥಿಯಾದಂತಹ MCಯಲ್ಲಿ ವೇಣಣ್ಣವರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ MP ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಬೆಂಬಲವನ್ನು ನೀಡಲು ಈಗಾಗಲೇ ನಮಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಎಲ್ಲ ವಿಚಾರಗಳನ್ನ ತಿಳಿಸಿದ ಮೇಲೆ ನಾವು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಜೊತೆಗೆ ಸಮಾಲೋಚನೆ ಮಾಡಿ ನಾವೆಲ್ಲರೂ ಕೂಡ ಸಂಘಟನೆ ವತಿಯಿಂದ ಒಮ್ಮತದಿಂದ ಅವರಿಗೆ ಸಹಕಾರವನ್ನು ನೀಡಲು ನಾವೆಲ್ಲರೂ ಕೂಡ ಒಪ್ಕೊಂಡಿರ್ತೀವಿ. ಅದೇ ರೀತಿ ಇವತ್ತು ನಮ್ಮ ಸಂಘಟನೆ ಒಂದು ಕಚೇರಿಗೆ MCಯಲ್ಲಿ ವೇಣಣ್ಣವರು ಬಂದಿರ್ತಾರೆ. ಆತ್ಮೀಯವಾದಂಥ ಒಂದು ಹೃದಯಪೂರ್ವಕವಾದಂಥ ಭೀಮ ಸ್ವಾಗತವನ್ನು ಅವರಿಗೆ ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜೈ ಭೀಮ್ ಶ್ರೀನಿವಾಸ್ ಅವರು ಕೂಡ ಈ ಒಂದು ಪತ್ರಿಕಾ ಸಭೆಯಲ್ಲಿ ಪಾಲ್ಗೊಂಡಿದ್ದು ಅವ್ರಿಗೂ ಕೂಡ ನಾವು ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ VCK ಪಕ್ಷದ ಮುಖಂಡರು ಕೂಡ ನಮ್ಮ ಜೊತೆಗೆ ಭಾಗವಹಿಸ್ತಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ನಮ್ಮ ಪ್ರೀತಿಯ ಮಾಧ್ಯಮದವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಹಿಸಿ ಎಲ್ಲರಿಗೂ ಕೂಡ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೈ ಭೀಮ್. ಜೈ ಭೀಮ್. ಇವತ್ತೇನು ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಲ್ಲಿ ಪತ್ರಿಕಾ ಹೇಳಿಕೆ ನೀಡುವ ಉದ್ದೇಶ ಏನೆಂದರೆ, ನಮ್ಮ ಕೋಲಾರ ಕ್ಷೇತ್ರದ VCK ಪಾರ್ಟಿಯ ಅಭ್ಯರ್ಥಿಯಾದಂಥ MCಯಲ್ಲಿ ವೇಣು ಅಣ್ಣರವರಿಗೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಬೆಂಬಲ ನೀಡುವುದಾಗಿ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘಟನೆ ಎಲ್ಲ ತಾಲೂಕು ಮಟ್ಟದಲ್ಲಿರುವಂಥ ಪದಾಧಿಕಾರಿಗಳಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಎಲ್ಲ ಸಂಘಟನೆ ಪೂರ್ತಿ ಈ ಬಾರಿ ಏನು MCಯಲ್ಲಿ ವೇಣು ಅಣ್ಣರವರಿಗೆ ನಾವು ಲೋಕಸಭಾ ಚುನಾವಣೆಯಲ್ಲಿ ನಾವು ಬೆಂಬಲ ನೀಡ್ತಿದ್ದೀವಿ. ಯಾಕಂದ್ರೆ ಬೆಂಬಲ ನೀಡುವ ಉದ್ದೇಶ ಏನಂದ್ರೆ, ಯಾರೋ ಬಡವರು ಮಕ್ಕಳು ರಾಜಕೀಯವಾಗಿ ಬೆಳಿಬೇಕು, ಶ್ರೀಮಂತರಿಗೆ ನಾವು ರಾಜಕೀಯವಾಗಿ ಬೆಳೆಯೋದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಯಾಕಂದ್ರೆ ಅವರೆಲ್ಲ ಶ್ರೀಮಂತರು ಬಡವರ ಒಂದು ಪರಿಸ್ಥಿತಿಯನ್ನು ನೋಡೋದಿಲ್ಲ. ಯಾಕಂದ್ರೆ ಬಡತನದಿಂದ ಬಂದಿರುವಂತಹ ಒಂದು ಬಡತನದಲ್ಲಿ ಇರುವಂತಹ ಅವರು ರಾಜಕೀಯವಾಗಿ ಬರ್ಬೇಕಂತ ಹೇಳ್ಬಿಟ್ಟು ಇವತ್ತು ಏನು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಇವರಿಗೆ ಬೆಂಬಲ ನೀಡ್ತಾ ಇದ್ವಿ. ಯಾಕಂದ್ರೆ ಯಾರು ಇವಾಗ ನೋಡ್ಬೋದು, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ಸ್ಟೇಟ್ಮೆಂಟ್ ಕೊಡ್ತಾರೋ ಅಂತವ್ರನ್ನೇ ನಾವು ಬದಲಾವಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ VCK ಪಾರ್ಟಿಗೆ ನಾವು ಬೆಂಬಲ ಕೊಡ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೋಲಾರ ಲೋಕಸಭಾ ಚುನಾವಣೆಗೆ ಪೂರ್ತಿ ಬೆಂಬಲ ಕೊಟ್ಬಿಟ್ಟು ಇವ್ರನ್ನು ಜಯಶೀಲ ನನಗೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಪತ್ರಕರ್ತರಲ್ಲಿ ನಾನು ಕ್ಷಮೆ ಯಾಚಿಸ್ತೀನಿ, ತಡವಾಗಿ ಬರ್ತೀನಿ. ನಿಮ್ಮೆಲ್ರಿಗೂ ಸಹ ಹಾಗೆ ನಾನು ಭೀಮ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಏನು ಇಂದು ವಿಮುಕ್ತಿ ಚಿರತೆಗಳು ಕರ್ನಾಟಕ ಅಂದ್ರೆ ಕರ್ನಾಟಕದ ಮಟ್ಟಿಗೆ ತಮಿಳುನಾಡಿನ ವಿಡುದಲೈ ಚಿರತೆ ಕಚ್ಚಿ ಪಕ್ಷವನ್ನ ನಾವು ಕರ್ನಾಟಕದಲ್ಲಿ ವಿಮುಕ್ತಿ ಚಿರತೆಗಳಂತೇಳಿ ನಾವು ನಾಮಕರಣ ಮಾಡ್ಕೊಂಡಿದ್ದೀವಿ. ವಿಮುಕ್ತಿ ಚಿರತೆಗಳ ರಾಜ್ಯ ಕಾರ್ಯದರ್ಶಿಯಾದ ನನಗೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಂದ್ರೆ ವಿಡುದಲೈ ಚಿರತೆಗಳ ಕಚ್ಚಿ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಅಣ್ಣ ಡಾಕ್ಟರ್ ತೋಳ್ ತಿರುಮಾವಳವನ್ರವರು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿ ನನಗೆ ಬಿಫಾರಮನ್ನು ಕೊಟ್ಟು ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ನಮ್ಮ VCK ಪಕ್ಷದ ಚಿಂತನೆ ಮತ್ತೆ VCK ಪಕ್ಷದ ಸೈದ್ಧಾಂತಿಕ ವಿಚಾರಗಳೇನಪ್ಪ ಅಂದ್ರೆ, ಈ ದೇಶದಲ್ಲಿ ಶೋಷಿತ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಮಾಜಗಳೇನಿದ್ದಾವೆ, ಈ ಸಮಾಜಗಳ ಮೇಲೆ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆ, ಅನ್ಯಾಯ, ಈ ದೌರ್ಜನ್ಯಗಳು ಮತ್ತೆ ಅತ್ಯಾಚಾರಗಳು ಇವುಗಳೆಲ್ಲವನ್ನ ನಾವು ಮಟ್ಟ ಹಾಕಲಿಕ್ಕೆ ಬರೀ ನಾವು ಚಳವಳಿಗಳ ಮೂಲಕ ಅಥವಾ ಬೀದಿ ಹೋರಾಟಗಳ ಮೂಲಕ ಸಾಧ್ಯವಿಲ್ಲ. ನಾವೆಲ್ಲರೂ ಸಹ ಸಾಮಾಜಿಕವಾಗಿ ತಲೆ ಎತ್ತಿ ನಿಲ್ಲಬೇಕಂತ ಹೇಳಿದ್ರೆ ಸಮಾಜದಲ್ಲಿ ನಾವು ಅಂಬೇಡ್ಕರ್ ಅವರ ಆಸೆ ಪಟ್ಟಂತೆ ನಾವು ರಾಜಕೀಯ ಅಧಿಕಾರದ ಗದ್ದಿಗೆಯ ಕಡೆ ನಾವೆಲ್ಲರೂ ಸಹ ಸಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಕೋಲಾರ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಕೆಲಸ ಮಾಡಿ ಇವತ್ತು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಒಂದು ಪರವಾಗಿ ಧ್ವನಿ ಎತ್ತುವಂತ ಸಂಸತ್ನಲ್ಲಿ ಧ್ವನಿ ಎತ್ತುವಂತ ಒಂದು ಕೆಲಸಕ್ಕೆ ನಾನು ಇಷ್ಟಪಟ್ಟು ಇವತ್ತು ಈ ಭಾಗದಲ್ಲಿ ನಾನು ಎಲ್ಲ ದಲಿತ ಚಳವಳಿಯ ನಾಯಕರನ್ನ, ಹಿಂದುಳಿದ ಮುಖಂಡರನ್ನ ಮತ್ತೆ ಅಲ್ಪಸಂಖ್ಯಾತರನ್ನ ಭೇಟಿಯಾಗಿ ಎಲ್ಲರನ್ನೂ ಸಹ ಸಂಘಟಿಸಿಕೊಳ್ತಾ ನಾನು ಈ ಚುನಾವಣೆ ಕಣದಲ್ಲಿ ಇವತ್ತು ನಾನು ಸ್ಪರ್ಧಾಳುವಾಗಿ ನಿಂತಿದ್ದೇನೆ. ಸೊ ಈ ಕೋಲಾರ ಭಾಗದ ಲೋಕಸಭಾ ಕ್ಷೇತ್ರದ ಏನು ಮತದಾರ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಇವತ್ತು VCK ಪಕ್ಷದ ಒಂದು ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧಿಸಿದ್ದೀನಿ.
ಈ ವಿಸಿಕೆ ಪಕ್ಷದ ಒಂದು ಸಿದ್ಧಾಂತ ಏನಪ್ಪಾ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಜಾತಿ ಮತ್ತೆ ಧರ್ಮದ ಆಧಾರದ ಅಡಿಯಲ್ಲಿ ಇವತ್ತೇನು ರಾಜಕೀಯ ಮಾಡ್ತಾ ಇರ್ತಕ್ಕಂತ ಎಲ್ಲ ಜಾತಿವಾದಿ ಪಕ್ಷಗಳು ಮತ್ತೆ ಕೋಮುವಾದಿ ಪಕ್ಷಗಳು ಇವತ್ತು ದಲಿತ ಮತ್ತೆ ಹಿಂದುಳಿದ ಮತ್ತೆ ಅಲ್ಪಸಂಖ್ಯಾತರನ್ನ ಇವತ್ತು ಶೋಷಿತರನ್ನಾಗಿ ಮಾಡಿ ಇವತ್ತು ಅಧಿಕಾರದ ಗದ್ದುಗೆಯಲ್ಲಿ ಕೂತ್ಕೊಂಡು ಇವತ್ತು ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾಯ್ದೆಗಳನ್ನ ತಿರುಚುವ ಮೂಲಕ, ಅಂದ್ರೆ ತಿದ್ದುಪಡಿ ಮಾಡುವ ಮೂಲಕ ಇವತ್ತು ಎಲ್ಲ ರಂಗದಲ್ಲೂ ಸಹ ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತೆ ಸಾಮಾಜಿಕವಾಗಿ ಇವತ್ತು ದಲಿತ ಮತ್ತೆ ಹಿಂದುಳಿದ ಮತ್ತೆ ಅಲ್ಪಸಂಖ್ಯಾತರನ್ನ ತೊಳೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ದಲಿತರಲ್ಲಿ, ಹಿಂದುಳಿದ ಜನಾಂಗದಲ್ಲಿ ಮತ್ತೆ ಅಲ್ಪಸಂಖ್ಯಾತರಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸಿ ಈ ಸಮುದಾಯಗಳನ್ನ ಆಳುವ ಜನಾಂಗವಾಗಿಸುವ ಒಂದು ಗುರಿಯನ್ನ ಇಟ್ಕೊಂಡು ಇವತ್ತು ನಾವು ರಾಜಕೀಯ ಮಾಡಲಿಕ್ಕೆ ದಲಿತ ಚಳುವಳಿಗಳನ್ನ ಮತ್ತೆ ಅಲ್ಪಸಂಖ್ಯಾತರನ್ನ ಮತ್ತೆ ಹಿಂದುಳಿದ ವರ್ಗದ ಜನರನ್ನ ಒಗ್ಗೂಡಿಸಿಕೊಂಡು ಸಾಗುವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಬಂದಿದ್ದೀವಿ. ಇವತ್ತು ಸತತವಾಗಿ ಏನು ನನ್ನ ರಾಷ್ಟ್ರೀಯ ನಾಯಕರಾದಂತ, ನನ್ನ ಪಕ್ಷದ ರಾಷ್ಟ್ರೀಯ ನಾಯಕರಾದಂತ ಅಣ್ಣ ಡಾಕ್ಟರ್ ತೋಳ್ ತಿರುಮಾವಳವನ್ರವರು ಸತತವಾಗಿ ಸುಮಾರು 30 ವರ್ಷಗಳ ಕಾಲಘಟ್ಟದಿಂದ ಚಳುವಳಿಗಳನ್ನ ಮಾಡ್ಕೊಳ್ತಾ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಮತ್ತೆ ಅವರುಗಳಿಗೆ ಸಿಗಬೇಕಾದಂತ ಸಾಮಾಜಿಕ ಹಕ್ಕುಗಳಿಗಾಗಿ ಹೋರಾಟಗಳನ್ನ ರೂಪಿಸ್ಕೊಳ್ತಾ ಏನು ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯಗಳನ್ನ ಖಂಡಿಸುವುದರ ಮುಖಾಂತರ ಅವರು ಹೋರಾಟಗಳನ್ನ ರೂಪಿಸ್ಕೊಳ್ತಾ ಬರ್ತಿರ್ತಾರೆ. ಸೊ ಅವ್ರಿಗೆ ಅರಿವಾಗುತ್ತೆ, ಬರೀ ಬೀದಿ ಹೋರಾಟಗಳು ಸಾಮಾಜಿಕವಾಗಿ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರ ಆಸೆ ಪಟ್ಟಂತೆ ರಾಜಕೀಯ ಅಧಿಕಾರದಲ್ಲಿ ಕೂತ್ಕೊಂಡು ಸಾಮಾಜಿಕ ನ್ಯಾಯವನ್ನ ಕೊಡುವಂತ ಒಂದು ಕೆಲಸವನ್ನ ನಾವು ಮಾಡಿದಾಗ ಮಾತ್ರ ಈ ಸಮಾಜದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಈ ಸಮಾಜವನ್ನ ಸಮಾಜವನ್ನಾಗಿಸುವ ಒಂದು ಕಡೆಗೆ ಸಾಗುವ ಒಂದು ನಿರ್ಧಾರವನ್ನ ನಾವು ಮಾಡಬಹುದು. ಮತ್ತೆ ಸಮಾನತೆಯ ಸಮಾಜವನ್ನ ಕಟ್ಟಬಹುದು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ಅವರು ಸುಮಾರು 15-20 ವರ್ಷಗಳ ಕಾಲದಿಂದ ರಾಜಕೀಯ ಚಳುವಳಿಯನ್ನ, ಸಂಘಟನೆಯನ್ನೇ ರಾಜಕೀಯ ಚಳುವಳಿಯನ್ನಾಗಿಸಿಕೊಂಡು ಅವರು ಸತತವಾಗಿ ರಾಜಕೀಯ ಚಳುವಳಿಯನ್ನ ಮುನ್ನಡೆಸ್ತಾ ಇವತ್ತು 2 ಬಾರಿ ಸಂಸದರಾಗಿ 1 ಬಾರಿ ಶಾಸಕರಾಗಿ ಅವರು ಜೊತೆಗೆ ಅವರೊಟ್ಟಿಗೆ ಹಿಂದುಳಿದ ವರ್ಗದವ್ರನ್ನ ಮತ್ತೆ ಇಸ್ಲಾಂ ಧರ್ಮದ ಅಲ್ಪಸಂಖ್ಯಾತರ ಅಭ್ಯರ್ಥಿಯನ್ನ ಮತ್ತೆ ದಲಿತ ಸಮುದಾಯದ MLAಗಳನ್ನ ಸುಮಾರು 4 ಜನ MLAಗಳನ್ನ ಗೆಲ್ಸ್ಕೊಂಡಿದ್ದಾರೆ. ಜೊತೆಗೆ 2 ಸಂಸದರಾಗಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ತೆಲಂಗಾಣ, ಆಂಧ್ರ ಮತ್ತೆ ತಮಿಳುನಾಡು ಮತ್ತೆ ಕೇರಳ ಮತ್ತೆ ಕರ್ನಾಟಕ ಹಾಗೂ ಪಾಂಡಿಚೇರಿ ರಾಜ್ಯಗಳಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಇವತ್ತು ಈ ಲೋಕಸಭಾ 2024ರ ಲೋಕಸಭಾ ಚುನಾವಣೆಯಲ್ಲಿ ವಿಸಿಕೆ ಪಕ್ಷದ ವತಿಯಿಂದ ಅಭ್ಯರ್ಥಿಗಳನ್ನ ಇವತ್ತು ಕಣಕ್ಕಿಳಿಸಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೋಲಾರ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಇಲ್ಲಿ ಇವತ್ತು ಬಂದು ವಿಸಿಕೆ ಪಕ್ಷದಿಂದ ಸ್ಪರ್ಧೆ ಮಾಡಿ ನಾನು ಇವತ್ತು ಚುನಾವಣೆ ಕಣದಲ್ಲಿ ರಣರಂಗದಲ್ಲಿ ನಿಂತು ಇವತ್ತು ನಾನು ಮತಬೇಟೆಯನ್ನ ಆಡಲಿಕ್ಕೆ ನಮ್ಮೆಲ್ಲ ದಲಿತ ಚಳುವಳಿಯ ನಾಯಕರುಗಳ ಒಂದು ಸಹಾಯ ಅಥವಾ ಅವರ ಸಹಕಾರದಿಂದ ಇವತ್ತು ನಾನು ಚುನಾವಣೆಯನ್ನ ಫೇಸ್ ಮಾಡಲಿಕ್ಕೆ ಬಂದಿದ್ದೇನೆ. ದಯಮಾಡಿ ಈ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಬಹುಜನ ಅಂದ್ರೆ ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತ ಮತದಾರರು ದಯಮಾಡಿ ವಿಸಿಕೆ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ MC ಹಳ್ಳಿ ವೇಣು ಆದ ನನಗೆ ನನ್ನ ಗುರುತು, ಮಡಿಕೆ ಗುರುತು, ನನಗೆ ಮತವನ್ನ ಕೊಟ್ಟು ನನ್ನ ಜಯಶೀಲರನ್ನಾಗಿ ಮಾಡಿದ್ದೇ ಆದಲ್ಲಿ ಏನು ನಾನು ಪ್ರಣಾಳಿಕೆಯನ್ನ ಬಿಟ್ಟಿದ್ದೀನಿ. ಈ ಕ್ಷೇತ್ರದ ಒಬ್ಬ ಅಭ್ಯರ್ಥಿಯಾಗಿ ಒಂದು ಪ್ರಣಾಳಿಕೆಯನ್ನ ಬಿಟ್ಟಿದ್ದೀನಿ. ಈ ಭಾಗದಲ್ಲಿ ಎಲ್ಲಾ ಜಾತಿಯ ಬಡವರಿಗೆ ಎಲ್ಲ ಗ್ರಾಮಗಳಲ್ಲೂ 30ರಿಂದ 40 ನಿವೇಶನಗಳನ್ನ ಕೊಡುವಂತ ಒಂದು ಘೋಷಣೆಯನ್ನ ನಾನು ಪ್ರಣಾಳಿಕೆ ಮುಖಾಂತರ ಹೇಳಿದ್ದೀನಿ. ಮತ್ತೆ ಈ ಭಾಗದ ರೈತರ ಸಮಸ್ಯೆಗಳನ್ನ ಮತ್ತೆ ಈ ಭಾಗದ ಮಹಿಳೆಯರಿಗೆ ಸಮಾನತೆ ಮತ್ತೆ ಎಲ್ಲ ರಂಗದಲ್ಲೂ ಅವರಿಗೆ ಅವಕಾಶಗಳನ್ನ ಮತ್ತೆ ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡಿಸುವಂತ ಒಂದು ಕೆಲಸಗಳನ್ನ ಮತ್ತೆ ಈ ಭಾಗದ ನಿರುದ್ಯೋಗ ವಿದ್ಯಾವಂತರಿಗೆ ಉದ್ಯೋಗವನ್ನ ಈ ಭಾಗದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಲ್ಲಿ ಈ ಭಾಗದ ಜನರಿಗೆ, ಯುವ ಜನರಿಗೆ, ನಿರುದ್ಯೋಗಿಗಳಿಗೆ ಅವಕಾಶ ಕಲ್ಪಿಸಿಕೊಡುವ ಒಂದು ಕೆಲಸವನ್ನ ನಾನು ಮಾಡೇ ಮಾಡ್ತೀನಿ. ಮತ್ತೆ ಈ ಭಾಗದಲ್ಲಿ ಏನು
ಅಸಮಾನತೆ ಮತ್ತೆ ದೌರ್ಜನ್ಯ ಮತ್ತೆ ಅನ್ಯಾಯಗಳನ್ನ ನಾವು ಮೊಟಕುಗೊಳಿಸುವಂತ ಕೆಲಸ ಮಾಡಿ ಈ ಭಾಗವನ್ನ ಸಮಾಜವನ್ನಾಗಿಸುವ ಕಡೆಗೆ ನನ್ನ ನಿರಂತರ ಹೋರಾಟ, ರಾಜಕೀಯ ಹೋರಾಟ ಮುಂದುವರಿಯುತ್ತೆ. ಮತ್ತೆ ನನ್ನ ಒಂದು ಪ್ರಯತ್ನ ನಿಸ್ವಾರ್ಥವಾಗಿ ನಾನು ಮಾಡ್ತೇನೆ ಅಂತೇಳಿ ನಿಮ್ಮೆಲ್ರಿಗೂ ಸಹ ನಾನು ಮನವಿ ಮಾಡ್ಕೊಳ್ತೀನಿ. ದಯಮಾಡಿ ಈ ಕೋಲಾರ ಲೋಕಸಭಾದ ಅಭ್ಯರ್ಥಿಯಾಗಿ ನನ್ನನ್ನ ಗೆಲ್ಲಿಸಿದ್ದೇ ಆದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಈ ಕೋಲಾರ ಕ್ಷೇತ್ರಕ್ಕೆ ನಾನು ನಿರಂತರವಾಗಿ ನಾನು ಮಾಡಲಿಕ್ಕೆ ಸದಾ ನಾನು ಸಿದ್ಧನಿರ್ತೇನೆ ಅಂತೇಳಿ ನಿಮ್ಮ ಪತ್ರಿಕೆ ಮತ್ತೆ ಟಿವಿ ಮಾಧ್ಯಮಗಳ ಮೂಲಕ ನಾನು ಈ ಕೋಲಾರ ಲೋಕಸಭಾ ಜನತೆಗೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತೆ ಅವರಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಒಕ್ಕೂಟದಲ್ಲಿ IND ಒಕ್ಕೂಟದಲ್ಲಿ BCK ಪಾರ್ಟಿನೂ ಒಂದಾಗಿರೋದ್ರಿಂದ ಅವರು ಕರೆದು ಮಾತಾಡ್ಸಿದ್ರು. ಆದ್ರೆ ರಾಷ್ಟ್ರೀಯ ನಾಯಕರು ಕರೆದು ಮಾತಾಡಿಸಿ ಮತ್ತೆ ಸಿದ್ದರಾಮಯ್ಯ ಸರ್ ಹತ್ರ ಮತ್ತೆ ಪ್ರಿಯಾಂಕಾ ಖರ್ಗೆ ಅಜ್ಜಿ ಅವ್ರ ಹತ್ರ ಮಾತಾಡಿ ನಮ್ಮನ್ನ ಬೇಡ ಈ ಬಾರಿ ಕಾಂಗ್ರೆಸ್ಗೆ ನಾವು ಬೆಂಬಲಿಸೋಣ ಅಂತ ಹೇಳಿ ಇದ್ದಾಗ ನಾವು ತಟಸ್ಥ ಆದ್ವಿ. ಆದ್ರೆ ಈ ಕಾಂಗ್ರೆಸ್ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದಾಗ ನಾವು ಈ ಕರ್ನಾಟಕ ರಾಜ್ಯದಲ್ಲಿ 29 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ BCK ಪಕ್ಷದಿಂದ ಕಣಕ್ಕಿಳಿಸಲಿಕ್ಕೆ ನಾವು ಚಿಂತನೆಯನ್ನ ಮಾಡಿದ್ವಿ. ಬಹುಶಃ ನಾವು ಇಳಿಸಿದ್ದೆ ಆದ್ರೆ ಒಂದು 10 ರಿಂದ 15 ಕ್ಯಾಂಡಿಡೇಟ್ಗಳು ಸೋಲ್ತಿದ್ವು. ಯಾಕಂದ್ರೆ ಇವತ್ತು ಬಹುತೇಕ ಬೆಂಗಳೂರಲ್ಲಿ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ನಮ್ಮ BCK ಪಕ್ಷದ ಕಾರ್ಯಕರ್ತರು ಎಲ್ಲ ಗಲ್ಲಿಯಲ್ಲೂ ಇದ್ದಾರೆ. ಅದು ನಿಮಗೂ ಗೊತ್ತಿರತಕ್ಕಂಥದ್ದೇ. ಸೊ ಆ BCK ಪಕ್ಷದ ಮತಗಳು ನಾವೇನಾದ್ರೂ ಪಡೆದಿದ್ದೆ ಅದರಲ್ಲಿ ಕಾಂಗ್ರೆಸ್ 10 ರಿಂದ 15 ಸೀಟು ಕಳ್ಕೊಳ್ತಿತ್ತು. ಇವತ್ತು ಕಾಂಗ್ರೆಸ್ ನಮ್ಮ BCK ಪಕ್ಷದ ಬೆಂಬಲದಿಂದ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರಾದಂತ ತೋಳ್ ತೀರ್ಮಾನರವರ ಬೆಂಬಲದಿಂದ ಏನು ಇವತ್ತು ಬೆಂಬಲವನ್ನ ಪಡ್ಕೊಂಡು ಇವತ್ತು ಗೆದ್ದು ಬಹುಮತಗಳಿಂದ ಸರ್ಕಾರವನ್ನ ರಚಿಸಿ ಇವತ್ತು ಆಳ್ವಿಕೆ ನಡೆಸ್ತಾ ಇದೆ. ಇವತ್ತು ಈ ಸರ್ಕಾರದ ಯಾವುದೇ ಸಚಿವರುಗಳಾಗ್ಬೋದು ಅಥವಾ ಶಾಸಕರುಗಳಾಗ್ಬೋದು ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು ಯಾವುದೇ ರೀತಿ ನಮ್ಮ BCK ಪಕ್ಷವನ್ನ ಗಣನೆಗೆ ಮತ್ತೆ BCK ಪಕ್ಷದ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಜೊತೆ ಏನು ಒಕ್ಕೂಟದ ಒಂದು ವ್ಯವಸ್ಥೆಯಲ್ಲಿ ಇಲ್ಲದೇ ಇರುವುದರಿಂದ ನಾವು ನಮ್ಮ ಪಕ್ಷದ ಬೆಳವಣಿಗೆ ಮತ್ತೆ ನಮ್ಮ ಕಾರ್ಯಕರ್ತರಲ್ಲಿ ಸ್ವಾಭಿಮಾನ ರಾಜಕೀಯ ಬಿತ್ತುವಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಸ್ಪರ್ಧೆಗಿಳಿದಿದ್ದೀವಿ. ಮತ್ತೆ ಈ ಸ್ಪರ್ಧೆಗಿಳಿದಿರ್ತಕ್ಕಂಥ ಉದ್ದೇಶ ನಮ್ಗೆ ಈ ಭಾಗದ ಏನು ಈ ಕೋಲಾರ ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳೇನಿದಾವೆ ಆ ಸಮಸ್ಯೆಗಳನ್ನ ನಾವು ಬಗೆಹರಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಮತ್ತೆ ನಮ್ಮನ್ನ ಗೆಲ್ಸಿದ್ದೆ ಆದಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತೇಳಿ ನಾವು ಇಲ್ಲಿ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ನಾವು ಏನು ಪ್ರಣಾಳಿಕೆಯನ್ನು ಹೊರಡಿಸಿದ್ವಿ ಆ ಪ್ರಣಾಳಿಕೆ 10 ಪ್ರಣಾಳಿಕೆಗಳು ಈ ನಮ್ಮ ಕರಪತ್ರದಲ್ಲಿ ಇದೆ. ಈ ಕರಪತ್ರದ ಹಿಂದೆ ನನ್ನ ಗುರುತು ಮತ್ತೆ ನನ್ನ ಸಂಖ್ಯೆ ಮತದಾನದ ಸಂಖ್ಯೆ ಕ್ರಮ ಸಂಖ್ಯೆ ಇದೆ. ಸೊ ಈ ಒಂದು ಕ್ರಮ ಸಂಖ್ಯೆಗೆ ಈ 9 ನನ್ನ ಕ್ರಮ ಸಂಖ್ಯೆ 9 ನನ್ನ ಗುರುತು ಮಡಿಕೆ ಗುರುತು, ನನ್ನ ಪಕ್ಷ BCK ಪಕ್ಷದ ಗುರುತು ಮಡಿಕೆ ಗುರುತು. MC ಹಳ್ಳಿ ವೇಣು ಆದ ನಾನು ಅಭ್ಯರ್ಥಿಯಾಗಿದ್ದೇನೆ. ದಯಮಾಡಿ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಜನರು ಮತದಾರರು ನನ್ನ BCK ಪಕ್ಷಕ್ಕೆ ನನ್ನ ಮಡಿಕೆಯ ಗುರುತಿಗೆ ಬೆಂಬಲಿಸಿ ಮತದಾನವನ್ನ ಮಾಡಿ ಗೆಲ್ಲಿಸಿದ್ದೇ ಆದಲ್ಲಿ ನಿಮ್ಮ ಕೋಲಾರ ಕ್ಷೇತ್ರದ ಸಮಸ್ಯೆಗಳನ್ನ ಬಗೆಹರಿಸೋದ್ರೊಟ್ಟಿಗೆ ನಿಮ್ಮೊಟ್ಟಿಗೆ ನಿರಂತರವಾಗಿ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿ ನಿಮ್ಮೆಲ್ಲ ಮಾಧ್ಯಮದವರೊಟ್ಟಿಗೆ ನಾನು ನನ್ನ ಲೋಕಸಭಾ ಕ್ಷೇತ್ರದ ಜನರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.